ಡಿಯರ್ ಕ್ರಿಕೆಟ್ ಗಿವ್ ಮಿ ಒನ್ ಚಾನ್ಸ್ ಈ ರೀತಿಯಾದಂಥ ವರ್ಡ್ ಸಾಮಾಜಿಕ ಜಾಲತಾಣದಲ್ಲಿ IPL ಮ್ಯಾಚ್ ಮುನ್ನ ಸಾಕಷ್ಟು ವೈರಲ್ ಆಗಿತ್ತು. ಅದನ್ನು ಯಾರು ಟ್ವೀಟ್ ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದಾದ ಮೇಲೆ ಅವರಿಗೆ IPLಗೂ ಅವಕಾಶ ಸಿಕ್ತು. ಆನಂತರ ಇಂಗ್ಲೆಂಡ್ನ ಟೆಸ್ಟ್ ಮ್ಯಾಚ್ಗಳಲ್ಲೂ ಅವಕಾಶ ಸಿಕ್ತು. ಆದರೆ ರಿಸಲ್ಟ್ ಏನು ಅಂತ ನೋಡೋದಾದರೆ ನಿಮಗೆ ಶತಕದ ವೀರ ಕನ್ನಡಿಗ ಕರುಣ್ ನಾಯರ್ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಅವರಿಗೆ ಮತ್ತೆ ಬ್ಯಾಡ್ ಲಕ್ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾದರೆ 3 ಟೆಸ್ಟ್ ಮ್ಯಾಚ್ಗಳನ್ನು ಆಡಿರುವಂತಹ ಕರುಣ್ ನಾಯರ್ಗೆ 4ನೇ ಟೆಸ್ಟ್ ಮ್ಯಾಚಲ್ಲಿ ಅವಕಾಶ ಸಿಗುತ್ತಾ, ಅವಕಾಶ ಕೊಡಬೇಕಾ, ಈ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಯರ್ ಕ್ರಿಕೆಟ್ ಗಿವ್ ಮಿ ಒನ್ ಚಾನ್ಸ್ ಅಂಥೇಳಿ ಹೇಳಿದಂಥ ಟ್ವೀಟ್ ಸಂದರ್ಭದಲ್ಲಿ ರಣಜಿಯಲ್ಲಿ ನಿಮಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಯಾವ ರೀತಿಯಾಗಿ ಅದ್ಭುತವಾದಂಥ ಆಟ ಆಡಿದರು ಅನ್ನೋದು ಕರುಣ್ ನಾಯರ್ನ ಬ್ಯಾಟಿಂಗಿಂದ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಕ್ರಿಕೆಟ್ ದಿಗ್ಗಜ, ನಿಮಗೆ ಕ್ರಿಕೆಟ್ ದೇವರಂತಲೇ ಹೆಸರುವಾಸಿಯಾಗಿರುವಂಥ ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿದರು, ಹೌದು ಕರುಣ್ ನಾಯರ್ ನಿಜವಾಗ್ಲೂ ಕೂಡ ಪ್ರತಿಭಾವಂತ ಆಟಗಾರ, ಬ್ಯಾಟ್ಸ್ಮನ್, ಅವರಿಗೆ ಅವಕಾಶ ಸಿಗಬೇಕು ಅಂಥೇಳಿ. ಆ ಕಾರಣಕ್ಕಾಗಿ ಅಂತನೋ ಇರಬಹುದೇನೋ, ಅಥವಾ ನಿಮಗೆ ವಿಜಯ್ ಹಜಾರೆ ಟ್ರೋಫಿ ಮತ್ತು ನಿಮಗೆ ರಣಜಿಯಲ್ಲಿ ಆಡಿದಂಥ ಬ್ಯಾಟಿಂಗ್ನ ಎಫರ್ಟ್ ಹಿನ್ನೆಲೆಯಲ್ಲಿ IPL ಮ್ಯಾಚಲ್ಲಿ ಅವರಿಗೆ ಅವಕಾಶ ಸಿಕ್ತು ಡೆಲ್ಲಿ ಟೀಮಿಂದ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಂಡಿರೋದು ಮೊದಲ ಒಂದು ಮ್ಯಾಚ್ ಹೊರತುಪಡಿಸಿ ಇನ್ನುಳಿದಂಥ ಮ್ಯಾಚ್ಗಳಲ್ಲಿ ಅಂಥ ಹೇಳಿಕೊಳ್ಳುವಂಥ ಬ್ಯಾಟಿಂಗ್ ಏನು ಬರಲಿಲ್ಲ. IPL ಮ್ಯಾಚ್ ಹೋಗಲಿ ಬಿಡು, ಆದರೆ ಭಾರತದ ಪರ ಆಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗಬೇಕು ಅಂತಲೂ ಕೂಡ ಸಾಕಷ್ಟು ಸಮರ್ಥನೆಗಳು ಬಂದವು. ಆದರೆ ಕರುಣ್ ನಾಯರ್ ಆ ಸಿಕ್ಕಂಥ ಅವಕಾಶವನ್ನು ಹೇಗೆ ಸದುಪಯೋಗ ಪಡಿಸ್ಕೊಂಡ್ರು? ಇಂಗ್ಲೆಂಡ್ನಲ್ಲಿ ನಡೀತಿರುವಂಥ 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಅವರ ಮಾರ್ಕ್ಸ್ ಅಂದರೆ ಬ್ಯಾಟಿಂಗ್ ಆಡಿದಂಥ ರೀತಿ ಏನಿದೆ, ಅಥವಾ ರನ್ ಗಳಿಸಿದಂಥ ಎಷ್ಟು ರನ್ ಗಳಿಸಿದ್ದಾರೆ ಅಂತ ನೋಡೋದಾದರೆ ನಾಟ್ ಈವನ್ ಒಂದು ಹಾಫ್ ಸೆಂಚುರಿನೂ ಕೂಡ ಬಂದಿಲ್ಲ. ಹೌದು, ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಅಂಥೇಳಿ ಅನಿಸ್ಕೊಳ್ತಾ ಇತ್ತು. ಆ ಸಂದರ್ಭದಲ್ಲೇ ಅವರು ಔಟ್ ಆಗ್ತಾಯಿದ್ರು. 20, 25 ಡಕ್ಔಟ್, 30 ರನ್, ಇದು ಹೈಯೆಸ್ಟ್ ಸ್ಕೋರ್ ಆಗಿದೆ ಕರುಣ್ ನಾಯರ್ 6 ಇನ್ನಿಂಗ್ಸ್ಗಳಲ್ಲಿ, ಅಂದರೆ 3 ಮ್ಯಾಚ್ಗಳಲ್ಲಿ. ಲಾರ್ಡ್ಸಲ್ಲಂತೂ ತುಂಬಾ ಇವ್ರ ಮೇಲೆ ಅತಿಯಾದಂಥ ಆತ್ಮವಿಶ್ವಾಸ ಇತ್ತು, ಅಂದರೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಅಂಥೇಳಿ. ಮೊದಲ ಇನ್ನಿಂಗ್ಸಲ್ಲೂ ಅದೇ ರೀತಿ ಆಯಿತು, 2ನೇ ಇನ್ನಿಂಗ್ಸಲ್ಲೂ ಕೂಡ ಅದೇ ರೀತಿ ಆಯಿತು. 2 ಮ್ಯಾಚಲ್ಲಿ ಫೇಲ್ಯೂರ್ ಆದಮೇಲೆ ಗೌತಮ್ ಗಂಭೀರ್ಗೆ ಕೇಳ್ತಾರೆ, ಕರುಣ್ ನಾಯರ್ ಫೇಲ್ಯೂರ್ ಆಗ್ತಾ ಇದ್ದಾರೆ, ಅವರನ್ನು ನೀವು ಮತ್ತೆ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಅವರನ್ನು ಬರೀ ಆ್ಯಸ್ ಅ ಬ್ಯಾಟ್ಸ್ಮನ್ ಆಗಿ ಮಾತ್ರ ಯಾಕೆ ನೋಡ್ತಾ ಇದ್ದೀರಾ? ಒಬ್ಬ ಒಳ್ಳೆ ಫೀಲ್ಡರ್ ಆಗಿ ಕೂಡ ಅತ್ಯುತ್ತಮವಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಯಾಕೆ ನೀವು ನೋಡೋದಿಲ್ಲ? ಎಲ್ಲದನ್ನು ಕೂಡ ನಾವು ಓವರಾಲ್ ನಾವು ಚೆಕ್ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಆನಂತರ ಅಷ್ಟೇ ನಾವು ಟೀಮ್ 11ನ ಪ್ರಕಟಪಡಿಸ್ತೀವಿ ಅನ್ನೋ ಅರ್ಥದಲ್ಲಿ ಗೌತಮ್ ಗಂಭೀರ್ ಕೋಚ್ ಹೇಳಿದರು. ಸೊ ಇದರಲ್ಲಿ ಲಾರ್ಡ್ಸಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ತು. ಈಗ ಇರೋದು 4ನೇ ಟೆಸ್ಟ್ ಮ್ಯಾಚಲ್ಲಿ ಕರುಣ್ ನಾಯರ್ನ ತೆಗೆದುಕೊಳ್ತಾರಾ ಅಥವಾ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಡಿಯರ್ ಕ್ರಿಕೆಟ್ ಗಿವ್ ಮಿ ಒನ್ ಚಾನ್ಸ್ ಅನ್ನುವಂಥ ಆ ವರ್ಡ್ ಏನಿದೆ ಅದು ಈಗ ವೈರಲ್ ಆಗ್ತಾ ಇದೆ. ಡಿಯರ್ ಕ್ರಿಕೆಟ್ ನೋ ಮೋರ್ ಚಾನ್ಸಸ್ ಅಂಥೇಳಿ. ಯಾಕೆ ಅಂದರೆ ಇವರಿಗಾಗಿ ಸಾಯಿ ಸುದರ್ಶನ್ ಬೆಂಚ್ ಮಾರ್ಕ್ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಯಂಗ್ಸ್ಟರ್ ಅವಕಾಶಗಳು ಸಿಕ್ಕರೆ ತನ್ನ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ. ನನಗೆ ಒಂದು ಮ್ಯಾಚನ್ನು ಕೊಟ್ಟು ನೀವು ಹೀಗೆ ಕೂಡಿಸಿದ್ರೆ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಈಗ ಸಾಯಿ ಸುದರ್ಶನ್ ಮಾಡ್ತಾ ಇದ್ದಾರೆ. IPLನಲ್ಲಿ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಆಡಿದ್ದಾರೆ. ಈ ಹಿಂದೆ ನಿಮಗೆ ರಣಜಿಯಲ್ಲೂ ಕೂಡ ಆಡಿದಂಥ ರೀತಿ ನೋಡ್ತಾ ಹೋದರೆ, ಮತ್ತು ಯಂಗ್ಸ್ಟರ್, ಸೊ ಅವರಿಗೆ ಅವಕಾಶ ಸಿಗಬೇಕು, ಯಾಕೆ ನೀವು ಕೊಡ್ತಾ ಇಲ್ಲ? 3 ಮ್ಯಾಚ್ ಕೊಟ್ಟಿದ್ದೀರಾ, 4ನೇ ಮ್ಯಾಚ್ಗೆ ಕರುಣ್ ನಾಯರ್ಗೆ ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ, ಸಾಯಿ ಸುದರ್ಶನ್ಗೆ ಅವಕಾಶ ಕೊಡಿ. ಲೆಫ್ಟಿನೂ ಕೂಡ ಇದ್ದಾರೆ, ಲೆಫ್ಟಿ ರೈಟಿ ಕಾಂಬಿನೇಷನ್ ಆಗುತ್ತೆ, ಇನ್ನೂ ಕೂಡ ಈ ಟೀಮ್ ಇಂಡಿಯಾಗೆ ಸಪೋರ್ಟ್ ಆಗುತ್ತೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಕಳಿಸಿದ್ರೂ ಸರಿ, ಅಥವಾ 4 ಡೌನ್ ನಂತರ 5th ಡೌನ್ಗೂ ಕೂಡ ಕಳಿಸಿದ್ರೂ ಸರಿ, ಸಾಯಿ ಸುದರ್ಶನ್ನ ಆ್ಯಡ್ ಮಾಡಿಕೊಳ್ಳಿ, ಕರುಣ್ ನಾಯರ್ಗೆ ಬೇಡ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಬಟ್ ಇನ್ನೊಂದು ಹೇಳ್ತಾ ಇರೋದು, ಇನ್ನು ಬಹುಶಃ ಕರುಣ್ ನಾಯರ್ಗೆ ಒಂದು ವೇಳೆ ಏನಾದರೂ ಈ ಟೀಮ್ ನಿಮ್ಮ 4ನೇ ಮ್ಯಾಚ್ ಅವಕಾಶ ಕೊಡದೆ 5ನೇ ಮ್ಯಾಚಲ್ಲೂ ಅವಕಾಶ ಸಿಗಲಿಲ್ಲ ಅಂದರೆ ಅವರ ಕ್ರಿಕೆಟ್ ಕರಿಯರ್ ಬಹುತೇಕ ಎಂಡ್ ಆಯಿತು ಅಂತಲೇ ಅನ್ಕೋಬೋದು. ಭಾಳಷ್ಟು ಜನ ದಿಗ್ಗಜರಲ್ಲಿ ಹೇಳ್ತಿದ್ದಾರೆ, ವಿಶ್ಲೇಷಕರು, ಕ್ರಿಕೆಟ್ನ ದಿಗ್ಗಜ ಬ್ಯಾಟ್ಸ್ಮನ್ಗಳು ಹೇಳ್ತಾ ಇರೋದೇನೆಂದರೆ, ಕರುಣ್ ನಾಯರ್ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ, ಅವ್ರನ್ನ ಎಲ್ಲ ಫಾರ್ಮೆಟಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು ಅಂಥ ಬ್ಯಾಟ್ಸ್ಮನ್ ಅಂಥೇಳಿ. ಹೇಗೆ ಕಂಪೇರ್ ಮಾಡ್ತಾರೆ ಅಂದರೆ,
ರೋಹಿತ್ ಶರ್ಮಾಗೆ ಕಂಪೇರ್ ಮಾಡ್ತಾರೆ. ಅದು T20 ಇರಲಿ, ODI ಇರಲಿ ಅಥವಾ ಟೆಸ್ಟ್ ಮ್ಯಾಚ್ ಇರಲಿ, ಮೂರೂ ಫಾರ್ಮ್ಯಾಟಲ್ಲೂ ಕೂಡ ಆಡುವಂಥ ಪ್ರತಿಭಾವಂತ ಆಟಗಾರ. ಆದರೆ ಪರಿಸ್ಥಿತಿ ಏನಾಗ್ತಾ ಇದೆ, ಕಳೆದ 3 ಮ್ಯಾಚಲ್ಲೂ ಕೂಡ ತುಂಬ ಆತ್ಮವಿಶ್ವಾಸ ಇಟ್ಕೊಂಡಿದ್ರು, ತುಂಬ ನಿರೀಕ್ಷೆಗಳಿದ್ವು. ಆದರೆ ಏನಾಯಿತು, ಈಗ 4ನೇ ಮ್ಯಾಚು ಕೊಡಬೇಕಾ ಕೊಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ಟೀಮ್ ಇಂಡಿಯಾ ಈಗ ಸಾಕಷ್ಟು ಸುದೀರ್ಘ ಚರ್ಚೆ ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಅವಕಾಶ ಸಿಕ್ಕಿಲ್ಲ ಅಂದರೆ ಕರುಣ್ ನಾಯರ್ ನಿಜವಾಗ್ಲೂ ಕೂಡ ಅಯ್ಯೋ ಯಾಕೆ ಸಿಗಲಿಲ್ಲ ಅಂಥೇಳಿ ಕೇಳುವವರ ಸಂಖ್ಯೆ ಏನಿದೆಯಲ್ಲ, ಆ ರೀತಿ ಕೇಳುವ ಪರ್ಸೆಂಟೇಜ್ ಏನಿದೆ ಕಡಿಮೆ ಇದೆ. ಈವನ್ ಕನ್ನಡಿಗರು ಕೂಡ ಹೌದು. ಯಾಕಂದರೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ನಿಗೆ ಅವಕಾಶ ಸಿಗಬೇಕು, ಹೌದು. ಬಟ್ ನೀವು 3 ಮ್ಯಾಚ್ಗಳಿಗೆ ಏನು ಆಡದೆ ಒಂದು ಅಟ್ಲೀಸ್ಟ್ ಒಂದು 15 ರನ್ಸ್ ಕೂಡ ನೀವು ಸೇರಿಸಿದೆ, ನೀವು ಅವ್ರನ್ನ ಮತ್ತೆ 4ನೇ ಟೆಸ್ಟಿಗೆ ಸೇರಿಸ್ಕೊಳ್ಳಿ ಅಂಥೇಳಿ ಕೇಳಲಿಕ್ಕೆ ಯಾವ ರೀತಿಯಾದಂಥ ಅವಕಾಶ ಇದೆ ಹೇಳಿ? ಯಾವ ಮುಖ ಇಟ್ಕೊಂಡು ಕೇಳ್ತೀರಾ ಹೇಳಿ? ಆ ರೀತಿಯಾದಂಥ ಸಿಚುವೇಶನ್ ಕೂಡ ಇದೆ. ಇನ್ನು ಈ ಹಲವು ದಿಗ್ಗಜರು ಹೇಳ್ತಾ ಇರೋದೇನೆಂದರೆ, ವಿರಾಟ್ ಕೊಹ್ಲಿಗೆ ಸಾಲು 1 ವರ್ಷದವರೆಗೂ ಅವಕಾಶ ಕೊಟ್ರಿ, 2 ವರ್ಷದವರೆಗೂ ಅವಕಾಶ ಕೊಟ್ರಿ. ರೋಹಿತ್ ಶರ್ಮಾ ಕೂಡ ಸತತ ಫೇಲ್ಯೂರ್ಗಳನ್ನು ಅನುಭವಿಸಿದ್ರು, 2-3 ಸೀರೀಸ್ಗಳಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಅವಕಾಶ ಕೊಟ್ರಿ. ಸೊ ಯಾಕೆ ಕರುಣ್ ನಾಯರ್ ಕೊಡಬಾರ್ದು ಅಂಥೇಳಿನೂ ಕೂಡ ಇದೆ. ಆದರೆ ನಿಮ್ಮ ವಿರಾಟ್ ಕೊಹ್ಲಿ ಇರುವ ಸ್ಟ್ಯಾಂಡರ್ಡೇ ಬೇರೆ, ರೋಹಿತ್ ಶರ್ಮನ ಸ್ಟ್ಯಾಂಡರ್ಡೇ ಬೇರೆ, ಅವ್ರು ಗಳಿಸಿದಂಥ ರನ್ಗಳು ಬೇರೆ. ನಿಮಗೆ ಈ ಹಿಂದೆ T20ಯಲ್ಲಿ, ODIಯಲ್ಲಿ ಮತ್ತು ಟೆಸ್ಟ್ ಮ್ಯಾಚ್ಗಳಲ್ಲಿ ಹೇಗೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂಥೇಳಿ, ಕರುಣ್ ನಾಯರ್ನ 303 1 ರನ್ ಸ್ಕೋರನ್ನು ನೋಡಿ ನೀವು ಸತತ ಅವಕಾಶವನ್ನು ಮಾಡಿಕೊಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೂ ಕೂಡ ಈಗ ಕರುಣ್ ನಾಯರ್ನ ಆ್ಯಡ್ ಮಾಡ್ಕೋಬೇಕಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಸಹಜವಾಗಿ ಚರ್ಚೆ ಇದೆ. ಸೊ ಇನ್ನು 2 ದಿನದಲ್ಲಿ ಗೊತ್ತಾಗತ್ತೆ. ಒಂದು ವೇಳೆ ಏನಾದರೂ 4ನೇ ಮ್ಯಾಚಲ್ಲಿ ಕರುಣ್ ನಾಯರ್ಗೆ ಅವಕಾಶ ಸಿಕ್ಕರೆ ಅದು ನಿಜವಾಗ್ಲೂ ಕೂಡ ಕರುಣ್ ನಾಯರ್ನ ಪಾಲಿಗೆ ಅದು ಕೊನೆಯ ಡೋರ್, ಅದು ಕೊನೆಯ ಬಾಗಿಲದು. ಸಿಕ್ಕರೆ ಒಳಗಡೆ ಹೋಗ್ತಾರೆ ಚೆನ್ನಾಗಿ ಆಡಿದರೆ, ಇಲ್ಲದೇ ಇದ್ದರೆ ಅವರು ಇಡೀ ಕ್ರಿಕೆಟ್ನ ಇದನ್ನು ನೋಡ್ತಾ ಹೋದರೆ ಇನ್ನೊಂದು ಅವಕಾಶ ಸಿಗೋದು ಅವರಿಗೆ ತುಂಬಾ ಕಷ್ಟ. ಯಾಕಂದರೆ ಬೆಂಚ್ ಮಾರ್ಕ್ ಯಾವ ರೀತಿ ಇದೆ ಅಂದರೆ, ನಿಮಗೆ ಸಾಯಿ ಸುದರ್ಶನ್, ಅಭಿಮನ್ಯು ಈಶ್ವರನ್ ರಣಜಿಯಲ್ಲಿ ಸತತವಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಫಾರ್ಮಲ್ಲಿದ್ದಾರೆ, ಸಾಕಷ್ಟು ಸೆಂಚುರಿಗಳನ್ನು ಗಳಿಸಿದ್ದಾರೆ. ಸೊ ಅವರಿಗೆ ಒಂದೇ ಒಂದು ಮ್ಯಾಚು ಕೂಡ ಅವಕಾಶ ಸಿಕ್ಕಿಲ್ಲ. ಅದರ ಜೊತೆಗೆ ನೀವು ಅದರ ಹಿಂದೆ ನೀವು ನೋಡ್ತಾ ಹೋದರೆ ಸರ್ಫರಾಜ್ ಖಾನ್ ಅವರ ಬ್ರದರ್ ಇಬ್ಬರೂ ಕೂಡ ದಿ ಬೆಸ್ಟ್ ಬ್ಯಾಟ್ಸ್ಮನ್ಗಳು. ಸರ್ಫರಾಜ್ ಖಾನ್ಗೂ ಕೂಡ ಅಷ್ಟೇ 1-2 ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಹೊರಗಿಡುವಂಥ ಕಾರ್ಯವನ್ನು ಮಾಡಿದ್ರು. ಅದೇ ರೀತಿಯಾದಂಥ ಸಿಚುವೇಶನ್ ಕರುಣ್ ನಾಯರ್ಗೂ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ವೇಳೆ ಲಕ್ ಇದ್ದರೆ ಮಾತ್ರ ಕರುಣ್ ನಾಯರ್ 4ನೇ ಮ್ಯಾಚಲ್ಲಿ ಸಿಗ್ಬೋದು. ಅದು ಗೌತಮ್ ಗಂಭೀರ್ ಏನಾದರೂ ಒಂದು ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಂಡು, ಯಾಕಂದರೆ ಕೆಲವು ಸರಿ ಗೌತಮ್ ಗಂಭೀರ್ ತೆಗೆದುಕೊಳ್ಳೋಂಥ ನಿರ್ಧಾರಗಳೇ ಗೊತ್ತಾಗೋದಿಲ್ಲ ಯಾವ ಕಾರಣಕ್ಕಾಗಿ ತೆಗೆದುಕೊಂಡ್ರು ಅಂಥೇಳಿ. ಈ ಹಿಂದೆನೂ ಕೂಡ ಹೇಳಿದೆ ನಾನು, ಗೌತಮ್ ಗಂಭೀರ್ ಕರುಣ್ ನಾಯರ್ನ 3ನೇ ಟೆಸ್ಟ್ ಮ್ಯಾಚಿಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಂದರೆ, ಬರೀ ಬ್ಯಾಟ್ಸ್ಮನ್ ಮಾತ್ರ ಅಂತಲ್ಲ, ಆ್ಯಸ್ ಅ ಫೀಲ್ಡರು ಕೂಡ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ರೀತಿಯಾಗಿ ಒಂದು ಕ್ಯಾಚನ್ನು ಕೂಡ ಮಿಸ್ ಮಾಡಿಲ್ಲ ಕರುಣ್ ನಾಯರ್. ಆ ಕಾರಣಕ್ಕಾಗಿ ಅವರಿರಲಿ, ಅವ್ರಿಗೆ ಇನ್ನೊಂದು ಅವಕಾಶವನ್ನು ಕೂಡ ಕೊಡೋಣ ಅನ್ನುವಂಥ ಕಾನ್ಫಿಡೆನ್ಸನ್ನು ಕೊಡುವಂಥ ಕಾರ್ಯ ಮಾಡಿದ್ರು. ಬಟ್ ಆ ಪ್ರಾಮಿಸನ್ನು ಉಳಿಸ್ಕೊಳ್ಳುವಂಥ, ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ಳುವಂಥ ಕಾರ್ಯವನ್ನು ಮಾಡಿಲ್ಲ. ನಾನು ಕನ್ನಡಿಗನಾಗಿ ಕೂಡ ತುಂಬ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. KL ರಾಹುಲ್ ಪ್ರತಿ ಸರಿನೂ ಕೂಡ ನಿಮಗೆ ಈ 3 ಮ್ಯಾಚ್ಗಳಲ್ಲಿ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಆದರೆ KL ರಾಹುಲ್ನಿಂದ ಇನ್ನೂ ಅದ್ಭುತವಾದಂಥ ಪ್ರದರ್ಶನ ಬರಬೇಕಾಗಿದೆ. ಯಾಕಂದರೆ ಅವರ ಡಿಫೆನ್ಸಿವ್ ಸ್ಟೈಲ್ ಏನಿದೆ ಮತ್ತು ಕ್ಲಾಸ್ ಬ್ಯಾಟ್ಸ್ಮನ್ ಏನಿದ್ದಾರೆ, ಲಾರ್ಡ್ಸಲ್ಲಿ ಆಡಿದಂಥ ರೀತಿ 39 ರನ್ ಹೊಡೆದಷ್ಟು ಸುಲಭ ಅಲ್ಲ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಆದರೆ ಇನ್ನೊಂದಷ್ಟು ರನ್ಸ್ಗಳನ್ನು ಪೇರಿಸಿದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಸೊ ಗೆಲ್ಲುವಂಥ ಅವಕಾಶಗಳಿದ್ದು. ಇವನ್ 2ನೇ ಮ್ಯಾಚಲ್ಲೂ ಕೂಡ ಅದೇ ರೀತಿಯಾದಂಥ ಸಿಚುವೇಶನ್ ಇತ್ತು. ಅಂದರೆ KL ರಾಹುಲ್ನಿಂದ ಇನ್ನೂ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಯಾಕಂದರೆ ದಿ ಕ್ಲಾಸ್ ಬ್ಯಾಟ್ಸ್ಮನ್ ಇದ್ದಾರೆ. ಅವ್ರು ಎಲ್ಲದರ ಸಮ್ಮಿಶ್ರ ಅನ್ನೋ ರೀತಿ ನಿಮಗೆ ಚೇತೇಶ್ವರ್ ಪೂಜಾರ, VVS ಲಕ್ಷ್ಮಣ್, ರಾಹುಲ್ ದ್ರಾವಿಡ್ ಇವರೆಲ್ಲರನ್ನೂ ಕೂಡ ನೋಡ್ದಂಗೆ ಆಗುತ್ತೆ. ಆ ರೀತಿಯಾದಂಥ ಬ್ಯಾಟ್ಸ್ಮನ್, 3 ಫಾರ್ಮ್ಯಾಟ್ಗಳು ಮಾಡಿದಂಥ ಬ್ಯಾಟ್ಸ್ಮನ್. ಸೊ ಆ ಕಾರಣಕ್ಕಾಗಿ KL ರಾಹುಲ್ ನೋ ಡೌಟ್ ಇದ್ದೇ ಇರ್ತಾರೆ. ಅವ್ರಿಗೆ ಇನ್ನೊಂದು ಆ್ಯಡ್ ಆಗ್ಬೋದೇನೋ ಅಂತೇಳಿ. ಯಾಕಂದರೆ ಟೀಮ್ ಇಂಡಿಯಾಗೆ ಗಾಯಾಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಕೀಪಿಂಗಲ್ಲಿ ಕಳೆದ ಮ್ಯಾಚಲ್ಲಿ ನಿಮ್ಗೆ ನೋಡ್ಬೋದು, ನಿಮ್ಮ ಕೀಪಿಂಗ್ ಧ್ರುವ್ ಜುರೇಲ್ ಮಾಡಿದ್ರು ಕೀಪಿಂಗ್, ಬ್ಯಾಟಿಂಗ್ ಮಾತ್ರ ರಿಷಬ್ ಪಂತ್ ಮಾಡಿರೋದು. ಸೊ ಈ ನಿಟ್ಟಿನಲ್ಲಿ ರಿಷಬ್ ಪಂತನ್ನು ಬ್ಯಾಟ್ಸ್ಮನ್ ಆಗಿ ನೀವು ನೋಡೋದಾದರೆ ಮತ್ತೊಬ್ಬ ಕೀಪರ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಅದು ಧ್ರುವ್ ಜುರೇಲನ್ನ ತೆಗೆದುಕೊಳ್ತಿರೋ ಅಥವಾ
ಕೆ ಎಲ್ ರಾಹುಲ್ ಹೇಗಿದ್ದರೂ ಕೂಡ ಬ್ಯಾಟ್ಸ್ಮನ್ ಆಗಿ ತೆಗೆದುಕೊಂಡಿದ್ದಾರೆ, ಅವ್ರನ್ನೇ ಕೀಪಿಂಗ್ ಮಾಡಲಿಕ್ಕೆ ಒಂದು ಟೆಸ್ಟ್ ಮ್ಯಾಚನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರೋ ಅನ್ನೋದ್ರ ಬಗ್ಗೆನೂ ಮಾಡಿಕೊಡ್ಬೇಕಾಗತ್ತೋ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಗಾಯಾಳುಗಳು ಅದರಲ್ಲೂ ಕೂಡ 3ನೇ ಮ್ಯಾಚ್ ಫೇಲ್ ಆಗಲಿಕ್ಕೆ ಸೋಲಲಿಕ್ಕೆ ಬ್ಯಾಟ್ಸ್ಮನ್ಗಳು ಮಾತ್ರ ಅಲ್ಲ, ಬೌಲರ್ಗಳು ಕೂಡ. ಯಾಕಂದರೆ ಕಡಿಮೆ ರನ್ನಲ್ಲಿ ವಿಕೆಟ್ಗಳನ್ನು ತೆಗೆದಿದ್ರೆ ಇನ್ನಷ್ಟು ಅವಕಾಶ ಆಗ್ತಾ ಇತ್ತು. ಬಟ್ ಬೌಲರ್ಗಳು ಗಾಯಾಳುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಕಾಶ್ ದೀಪ್ ಅವರು ಕೂಡ ಸಿಗೋದಿಲ್ಲ, ಅವರು ಗಾಯಾಳಾಗಿದ್ದಾರೆ. ಸೊ ಅದರ ಜೊತೆಗೆ ಹರ್ಷದೀಪ್ ಸಿಂಗ್ ಇದುವರೆಗೂ ಕೂಡ ಟೆಸ್ಟ್ ಮ್ಯಾಚ್ನ ಕ್ಯಾಪನ್ನೇ ಧರಿಸಿಲ್ಲ, ಅವಕಾಶನೇ ಸಿಕ್ಕಿಲ್ಲ 3 ಮ್ಯಾಚ್ವರೆಗೂ ಕೂಡ. 3ನೇ ಮ್ಯಾಚ್ ಆ್ಯಕ್ಚುಲಿ 2ನೇ ಮ್ಯಾಚ್ ಅವಕಾಶ ಸಿಗುತ್ತೇನೋ ಅಂತ ಅಂದ್ಕೊಂಡ್ವು, ಬಟ್ ಸರ್ಪ್ರೈಸಿಂಗ್ಲಿ ಆಕಾಶ್ ದೀಪ್ಗೆ ಅವಕಾಶ ಸಿಕ್ಕಿತ್ತು. ಸೊ ಈಗ 4ನೇ ಮ್ಯಾಚ್ ಹರ್ಷದೀಪ್ ಸಿಂಗ್ ಸಿಗ್ತದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ಹರ್ಷದೀಪ್ ಸಿಂಗ್ ಅವರೇ ನೆಟ್ ಬಾಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೈ ಗಾಯ ಮಾಡ್ಕೊಂಡಿದ್ದಾರೆ. 10 ದಿನ ಅವರು ಕ್ರಿಕೆಟ್ ಆಡುವಂತಿಲ್ಲ, ಅಭ್ಯಾಸ ಪಂದ್ಯದಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಹರ್ಷದೀಪ್ ಸಿಂಗ್ ಇಲ್ಲ, ಆಕಾಶ್ ದೀಪ್ ಇಲ್ಲ. ಸೊ ಇವರಿಬ್ಬರು ಇಲ್ಲದೆ ಇರೋ ಕಾರಣಕ್ಕಾಗಿ ಇನ್ಯಾರನ್ನು ತೆಗೆದುಕೊಳ್ಬೇಕು ಅಂದರೆ ಪ್ರಸಿದ್ಧ ಕೃಷ್ಣ ಅಂಥ ಒಳ್ಳೆ ಬೌಲರ್ ಆಗಿ ಅಂತೂ ಈ ಸೀರೀಸಲ್ಲಿ ಕಂಡು ಬಂದಿಲ್ಲ. ಆ ಕಾರಣಕ್ಕಾಗಿ ನಿಮಗೆ ಮತ್ತೊಬ್ಬ ಹರಿಯಾಣದ ಬೌಲರ್ ಮತ್ತು ಮೊದಲೇ ಪ್ರಕಟ ಮಾಡಿದರು ಶುಭಾಂಶು, ಸೊ ಅವರನ್ನು ಮತ್ತೆ ಆ್ಯಡ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಈಗಾಗಲೇ ಬುಲಾವ್ ಕೂಡ ಬಂದಿದೆ, ಅವರು 4ನೇ ಮ್ಯಾಚ್ ಆಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಬೂಮ್ರಾಗೆ ಇನ್ನೂ ಒಂದು ಪ್ರಮುಖ ವಿಚಾರ ಅಂದರೆ ನಿಮಗೆ ಬೂಮ್ರಾಗೆ 4ನೇ ಟೆಸ್ಟ್ ಮ್ಯಾಚ್ ಏನು ರೆಸ್ಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇತ್ತು. ಅನಿಲ್ ಕುಂಬ್ಳೆ ಒಂದು ಕಾಮೆಂಟನ್ನು ಮಾಡಿದ್ರು, ಈ ರೀತಿಯಾಗಿ ನೀವು ನೀವು ರಿಲ್ಯಾಕ್ಸನ್ನು ಅಥವಾ ನೀವು ಇದು ಕೊಡೋದಾದರೆ ರಿಟೈರ್ಡ್ ತೊಗೊಂಡ್ಬಿಡೋದು ಒಳ್ಳೇದು ಅಂತೇಳಿ. ನಾನು ಬುಮ್ರಾ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೌದು, ನಿಜವಾಗ್ಲೂ ಕೂಡ ಇಷ್ಟು ಲಾಂಗ್ ನಿಮಗೆ ರೆಸ್ಟ್ ಕೊಡೋದಾದರೆ ಅವರು ಯಾಕೆ ಟೆಸ್ಟ್ ಮ್ಯಾಚ್ಗಳಿಗೆ ರಿಟೈರ್ಮೆಂಟ್ ಕೊಡೋದು ತುಂಬ ಒಳ್ಳೆಯದು, ಬೇರೆಯವರಿಗೆ ಪ್ರತಿಭಾವಂತರು ಬೌಲರ್ಗಳಿಗೆ ಅವಕಾಶ ಸಿಗುತ್ತೆ ಅಂಥೇಳಿ. ಸೊ 4ನೇ ಮ್ಯಾಚ್ ಡೂ ಐ ಡೈ ಮ್ಯಾಚ್ ಆಗುತ್ತೆ. ಯಾಕಂದರೆ 2 ಮ್ಯಾಚನ್ನು ಇಂಗ್ಲೆಂಡ್ ಗೆದ್ದಿದೆ, 1 ಮ್ಯಾಚನ್ನು ಇಂಡಿಯಾ ಗೆದ್ದಿದೆ. ಸೊ ಈ ಮ್ಯಾಚಲ್ಲಿ ಏನಾದರೂ ಗೆದ್ದರೆ ಸಮಬಲ ಆಗುತ್ತೆ, 5ನೇ ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ 4ನೇ ಮ್ಯಾಚ್ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಬೌಲರ್ಗಳು ಯಾರ್ಯಾರನ್ನ ಟೀಮ್ 11 ಇಂಡಿಯಾದ ಬ್ಯಾಟ್ಸ್ಮನ್ನು ಬೌಲರು ಆಲ್ರೌಂಡರ್ ಯಾರು ಟೀಮ್ ಇಂಡಿಯಾದ ಸದಸ್ಯ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ 2 ದಿನ ಇದೆ, ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಬರ್ತಾ ಇಲ್ಲ. ಸೊ ಇಲ್ಲಿ ಕರುಣ್ ನಾಯರ್ಗೆ ಅವಕಾಶ ಸಿಗುತ್ತಾ ಇಲ್ಲ ಅನ್ನೋದು ಮೊದಲನೇ ಅಂಶ. ಆದರೆ ಎರಡನೇದು, ನಿಮಗೆ ರಿಷಬ್ ಪಂತನ್ನು ಆ್ಯಡ್ ಮಾಡ್ಕೊಳ್ಳೋದಾದರೆ ಕೀಪಿಂಗ್ ಯಾರು ಮಾಡ್ತಾರೆ, ರಿಷಬ್ ಪಂತ್ ಓಕೆನಾ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಒಂದು ವೇಳೆ ಇಲ್ಲಾಂದರೆ ಕೆ ಎಲ್ ರಾಹುಲ್ ಏನಾದರೂ ಮಾಡ್ತಾರೆ, ಅಥವಾ ಆ್ಯಡ್ ಆನ್ ಆಗಿ ಮತ್ತೆ ಧ್ರುವ್ ಜುರೇಲ್ನ ಆಯ್ಕೆ ಮಾಡ್ಕೊಳ್ಳೋದಾದರೆ ಒಬ್ಬ ಬೌಲರ್ನ ಅಥವಾ ನೀವು ಆಲ್ರೌಂಡರನ್ನು ನೀವು ಡ್ರಾಪ್ ಮಾಡ್ತೀರಾ, ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಇನ್ನೂ ಒಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಬೂಮ್ರಾ ಜೊತೆಗೆ ನಿಮಗೆ ಸಿರಾಜ್ ಇಬ್ಬರು ಕೂಡ ಫೇಸರ್ ಬೌಲರ್ಗಳು, ಅದ್ರ ಜೊತೆಗೆ ಮೂರನೇರಾಗಿ ನಿಮ್ಗೆ ಶುಭಾಂಶು ಇಲ್ದಿದ್ರು ನಿಮಗೆ ಹರಿಯಾಣದ ಬೌಲರ್ ಏನಿದಾರಲ್ಲ ಹೊಸದಾಗಿ, ಅವರು ಕೂಡ ತುಂಬ ಚೆನ್ನಾಗಿ ರಣಜಿಯಲ್ಲಿ ಆಡಿದ್ದಾರೆ. ಸೊ ಅವರನ್ನೇ ಆ್ಯಡ್ ಮಾಡ್ಕೊಳ್ಳೋದಾದರೆ ಈಗಾಗಲೇ ಬುಲಾವ್ ಕೂಡ ಬಂದಿದೆ, 3 ಫೇಸರ್ ಬೌಲರ್ ಆಗ್ತಾರೆ, 2 ಆಲ್ರೌಂಡರ್ ಸ್ಪಿನ್ನರ್ಸ್ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಬಹುಶಃ ಅವರು ಕಂಟಿನ್ಯೂ ಆಗ್ಬೋದು. ಯಾಕಂದರೆ ಬ್ಯಾಟಿಂಗ್ ಲೈನ್ ಏನು ಕೊನೆ ಬಾರ್ಡ್ರಲ್ಲಿ ನಿಮ್ಗೆ ಅಂದರೆ 7th 8th ಕೂಡ ಬ್ಯಾಟಿಂಗ್ ಆಡಬೇಕಾದಂಥ ಪರಿಸ್ಥಿತಿ ಇರುತ್ತೆ, ಒಂದಷ್ಟು ರನ್ಗಳು ಪೇರಿಸ್ಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಇಲ್ಲಿ ಕೀಪರ್ ಯಾರು ಮತ್ತು ಆ್ಯಡ್ ಮಾಡ್ಕೋತೀರಾ ಅಂತೇಳಿ ಆ್ಯಡ್ ಮಾಡ್ಕೊಳ್ಳೋದಾದರೆ ವಾಷಿಂಗ್ಟನ್ ಸುಂದರ್ನೇನಾದರೂ ತೆಗಿಬೇಕಾಗತ್ತೆ. ಈ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ನೋಡಬೇಕು, 4ನೇ ಮ್ಯಾಚ್ ನಿಜವಾಗ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಬಟ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಇರೋದು ಕರುಣ್ ನಾಯರ್ನ ಜೀವನನೇ ಇರೋದೇನೆಂದರೆ, ಒಂದು ವೇಳೆ ಅವಕಾಶ ಈ 2 ಮ್ಯಾಚ್ಗಳಲ್ಲಿ ಸಿಕ್ಕಿಲ್ಲ, 4ನೇ ಮ್ಯಾಚಲ್ಲಿ ಅಥವಾ 5ನೇ ಮ್ಯಾಚಲ್ಲಿ ಏನೋ ಸಿಕ್ಕಿಲ್ಲ ಅನ್ನೋದಾದರೆ ಕರುಣ್ ನಾಯರ್ನ ಕ್ರಿಕೆಟ್ ಲೈಫ್, ಅದರಲ್ಲೂ ಕೂಡ ಇಂಡಿಯಾದ ಪರ ಆಡುವಂತಹ ಇದೇನಿದೆ ಅದು ಕರಗಿ ಹೋಗುವಂಥ ಚಾನ್ಸಸ್ಸೇ ಹೆಚ್ಚಾಗಿದೆ. ಇನ್ನು ಅವರು ಮತ್ತೆ ಟೀಮ್ ಇಂಡಿಯಾಗೆ ಆಯ್ಕೆ ಆಗೋದು ಅಷ್ಟು ಸುಲಭದ ಮಾತೇ ಅಲ್ಲ. 8 ವರ್ಷದ ನಂತರ ಬಂದಿದ್ದಾರೆ, ಸಿಕ್ಕಂಥ ಅವಕಾಶವನ್ನು ಅಟ್ಲೀಸ್ಟ್ 6 ಇನ್ನಿಂಗ್ಸಲ್ಲಿ ಒಂದು ಹೇಳಿಕೊಳ್ಳುವಂಥ ಇನ್ನಿಂಗ್ಸನ್ನು ಅದನ್ನು ಕರುಣ್ ನಾಯರ್ ಆಡಿಲ್ಲ ಅನ್ನೋದೇ ತುಂಬ ಬೇಸರದ ವಿಚಾರ, ಆ್ಯಸ್ ಎ ಕನ್ನಡಿಗಾಗಿ ಮತ್ತು ಆ್ಯಸ್ ಎ ಕ್ರೀಡಾಭಿಮಾನಿಯಾಗಿ. ಬಟ್ ಇನ್ನೂ 2 ಮ್ಯಾಚ್ ಇದೆ, ಒಂದು ವೇಳೆ ಏನಾದರೂ ಅವಕಾಶ ಸಿಕ್ತು ಅಂದರೆ ಆ ಅವಕಾಶವನ್ನು ಹೇಗೆ ಗ್ರಾಬ್ ಮಾಡ್ಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದೇ ಇದ್ದರೆ ಕರುಣ್ ನಾಯರ್ ಲೈಫ್ ದಿ ಎಂಡ್ ಆಗೋದು ಬಹುತೇಕ ಖಚಿತ ಆಗಿದೆ. ಸೊ ಇದು 4ನೇ ಮ್ಯಾಚಿನ ಕುರಿತಾದಂಥ ಅಪ್ಡೇಟ್ಸ್, ಎಸ್ಪೆಷಲಿ ಕರುಣ್ ನಾಯರ್ ಜೀವನ ಹೇಗಿದೆ ಅಂತೇಳಿ. ಅಂದರೆ ನಿಮ್ಮ ಕ್ರಿಕೆಟ್
ಮುಂದೆ ಆಡ್ತಾರೋ ಇಲ್ಲೋ ಅನ್ನೋ ಪರಿಸ್ಥಿತಿನೂ ಕೂಡ ಬರ್ತಾ ಇದೆ. ನಿಮ್ಮ ರಣಜಿ ಇಲ್ಲೆಲ್ಲ ಆಡ್ಬೋದು, ಬಟ್ ಟೀಮ್ ಇಂಡಿಯಾದ ಪರ ಆಡೋದಿದೆಯಲ್ಲ ಅದು ಕನಸಾಗೇ ಉಳಿಯುವಂಥ ಚಾನ್ಸಸ್ ಹೆಚ್ಚಾಗಿದೆ. ಅವರಿಗೆ ಅವಕಾಶ ಸಿಕ್ಕರೆ ಅದನ್ನು ಪಡೆದುಕೊಂಡು ಸಾಬೀತುಪಡಿಸಲಿ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯದ ಮೂಲಕ, ತಮ್ಮ ಬ್ಯಾಟಿಂಗ್ನ ಶೈಲಿ ಏನಿದೆ. ಆ ಹಿಂದೆ ನಿಮಗೆ ವಿಜಯ್ ಹಜಾರೆಯಲ್ಲಿ ರಣಜಿಯಲ್ಲಿ ಆಡಿದಂಥ ಬ್ಯಾಟಿಂಗ್ ಏನಿದೆ ಅದನ್ನು ಮತ್ತೊಂದು ಸರಿ ತೋರಿಸುವಂಥ ಅನಿವಾರ್ಯತೆ ಇದೆ. ಇಲ್ಲದೇ ಇದ್ದರೆ ಕರುಣ್ ನಾಯರ್ ಬರೀ ಹೆಸರು ಮಾತ್ರ ಉಳಿಯುತ್ತೆ, ಇನ್ನೇನು ಕಷ್ಟ. ಅವ್ರ ಲೈಫ್, ಕ್ರಿಕೆಟ್ ಲೈಫ್ ಕೂಡ ತುಂಬನೇ ಕ್ರೂಷಿಯಲ್ ಆಗೋದಂತೂ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.